ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ನೀವು ಬೇಗ ನೋಡ್ಬೋದು. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಕ್ಷಮಿಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಚಾಲೆಂಜ್ ಅಂತ ಅಂದರೆ, ನಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಪಾನಿಪುರಿ ತಿನ್ನೋ ಚಾಲೆಂಜ್ ಮಾಡ್ತಾಯಿದ್ದೀವಿ. ಯಾರು ಜಾಸ್ತಿ ತಿಂತಾರೆ, ಯಾರು ಕಡಿಮೆ ತಿಂತಾರೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಇಲ್ಲಿ ಪಾನಿಪುರಿ ಚಾಲೆಂಜ್ಗೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಇವತ್ತು ನಮಗೆ ಪಾನಿಪುರಿ ಹಾಕೊಂಡು ಕೊಡ್ತಾ ಇರೋರು ನಮ್ಮ ಅಣ್ಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇರೋದು ಇವ್ರು ನಮ್ಮ ಅತ್ತಿಗೆ. ಆಮೇಲೆ ನಾನು ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ರೌಂಡು. ಸೆಕೆಂಡ್ ರೌಂಡು ನಮ್ಮ ಅಣ್ಣ ಮತ್ತು ನಮ್ಮ ಹಸ್ಬೆಂಡ್ ಅಕ್ಸೆಪ್ಟ್ ಮಾಡ್ತಾರೆ. ಥರ್ಡ್ ರೌಂಡ್ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಛೋಟಾ ಚಾಂಪಿಯನ್ಸ್ ಇದ್ದಾರೆ, ಅವರೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪೂರಿ ನಮ್ಮ ಅತ್ತಿಗೆಯವ್ರು ತಿಂತಾ ಇದ್ದಾರೆ. ಇವ್ರದ್ದು ಒಂದಾಗಿದೆ. ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಮ್ಮವ್ರನ್ನ ಮತ್ತು ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಅಮ್ಮನ ಆಚೆ ಕೂರಿಸ್ಬಿಟ್ಟು ನೋಡ್ಕೊಮ್ಮ ಅಂತಂದರೆ ಅಲ್ಲಿ ಯಾರೋ ಮಾತಿಗೆ ಸಿಕ್ಬಿಟ್ಟಿದ್ದಾರೆ. ಅವ್ರ ಹತ್ರ ಮಾತಾಡಿಕೊಂಡು ತುಂಬ ಜೋರಾಗಿ ಮಾತಾಡ್ತಾ ಇದ್ದಾರೆ. ಏನಾದರೂ ಡಿಸ್ಟರ್ಬೆನ್ಸ್ ಬಂದರೆ ದಯವಿಟ್ಟು ಇಗ್ನೋರ್ ಮಾಡಿ ಫ್ರೆಂಡ್ಸ್. ನಮ್ಮ ಅಣ್ಣನ ಮಗ, ನನ್ನ ಮಗ ಇಬ್ಬರೂ ಸೇರ್ಕೊಂಡು ತುಂಬ ತರಲೆ ಮಾಡ್ತಾಯಿದ್ರು. ಸಖತ್ತು ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರು. ಈ ವಿಡಿಯೋದಲ್ಲಿ ಏನಾದರೂ ಆ ಥರ ಸೌಂಡ್ಸ್ ಬಂದರೆ ಇಗ್ನೋರ್ ಮಾಡಿ ಫ್ರೆಂಡ್ಸ್. ಟಿಲ್ ದೆನ್ ಹೀಗೆ ವಿಡಿಯೋ ಸಪೋರ್ಟ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೊಸ್ದಾಗೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಖುಷಿ ಆಗುತ್ತೆ. ಮನೇಲೇ ಕೂತು ಏನಾದರೂ ಸಾಧಿಸ್ಬೇಕು, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಯೂಟ್ಯೂಬ್ ಚಾನಲ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಸಪೋರ್ಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂದು 3 ಆಗಿದೆ. 4 ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ, ನಾವೇ ಪ್ರಿಪೇರ್ ಮಾಡಿರೋದ್ರಿಂದ. ನಂದು 4. ಹೋಮ್ ರೆಮಿಡಿ ಹೆಂಗ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಮೇಘನ ಅವ್ರು ತಿಳಿಸ್ಕೊಡ್ತಾರೆ. ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅವ್ರದ್ದು 5. ನಂದು 5. ಈಗ ನಾಲ್ಕನೇ ಅವ್ರದ್ದು 5. ನಮ್ಮನ್ನ ಟ್ರೀಟಿಂಗ್ ಮಾಡ್ತಾನೆ. ಅವ್ರು ಎಂಟು ಚಿಕ್ಕದು ನಂಗೆ ದೊಡ್ಡದು ಕೊಡಿ, ತಿನ್ನಕ್ಕೆ ಆಗ್ತಾ ಇಲ್ಲ. ಕೈಗೆ ಸಿಕ್ಕಿಲ್ಲ ಇಲ್ಲ. ಆ ವಿಡಿಯೋ ನೋಡ್ಬೇಕಾದ್ರೆ ಕಂಫರ್ಟಬಲ್ ಪರ್ಫೆಕ್ಟ್ ಆಗಿ 6. ತಿಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಒಂದು 7 ಆಗಿದೆ. ನಂದು ಕೂಡ 7. ಸಾಂಬಾರು ಒಂಚೂರು ಗ್ಯಾಸ್ ಆಫ್ ಮಾಡು. 8. ಹೌದು 8. ನಂದು 7. ನಂದು 8. ನಮ್ಮ ಜಾನು ಅವಳನ್ನ ಸೇರಿಸ್ಕೊಂಡಿಲ್ಲ ಅಂತ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ. 9.
10. Ten. Ibrದು 10. 11. ಇಷ್ಟ ಫ್ರೆಂಡ್ಸ್ ಆಗೋದು ಅವರೇ ವಿನ್ ಆದ್ರು. ನೆಕ್ಸ್ಟ್ ನಮ್ಮಣ್ಣ ನಾನು ಏನ್ ಕೇಳ್ತೀನೋ ನಮ್ಮ ನಾಗ್ನಿ ಅವರು ನನಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕೊಡ್ಸಿರೋದು ಏನ್ ಕೊಡ್ಸಿದ್ರು ಅಂತ ಹೇಳ್ತೀನಿ. ಅದೇ ತರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವ ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ನಮ್ಮ ಅಣ್ಣ ಮತ್ತೀಗ ನಮ್ಮ ಯಜಮಾನ್ರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೆ. ನನ್ನ ಕೈಲಿ ಇಷ್ಟ ಫ್ರೆಂಡ್ಸ್ ಆಗೋದು. ಪೂರಿ ಖಾಲಿ ಆಗೋದ್ರೆ ಪೂರಿ ಖಾಲಿ ಆಗೋದ್ರೆ ನಾವು ಪ್ರಿಪೇರ್ ಮಾಡ್ಕೊಂಡು ಕೊಡ್ತೀವಿ ನಮ್ಮ ಅಣ್ಣ ಅವ್ರಿಗೆ. ಸ್ಟಾರ್ಟ್. ಫ್ರೆಂಡ್ಸ್ ಇವಾಗ ನಮ್ಮ ಅಣ್ಣ ಮತ್ತೆ ನಮ್ಮ ಯಜಮಾನ್ರು ಕೂತ್ಕೊಂಡಿದ್ದಾರೆ. ಇಬ್ರು ಥಮ್ಸ್ ಅಪ್ ಮಾಡಿ ಯಾರು ಜಾಸ್ತಿ ತಿಂತೀರಾ ನೀವು ಹೇಳ್ಬೇಕು ಯಾರು ಜಾಸ್ತಿ ತಿಂತೀರಾ ಅಂತ. ನಮ್ಮ ಅದಕ್ಕೆ ಅವರು ಓವರ್ ಕಾನ್ಫಿಡೆನ್ಸಿಂದ ಅವ್ರ ಯಜಮಾನ್ರನ್ನ ಚಿಯರ್ ಅಪ್ ಮಾಡ್ತಾ ಇದ್ದಾರೆ. ನಾನು ನಮ್ಮ ಯಜಮಾನ್ರನ್ನ ಚಿಯರ್ ಅಪ್ ಮಾಡ್ತೀನಿ, ಯಾಕಂದರೆ ನಮ್ಮ ಯಜಮಾನ್ರಿಗೆ ಹೊರಗಡೆ ತಿಂಡಿ ಅಂದರೆ ತುಂಬ ಇಷ್ಟ. ಫ್ರೆಂಡ್ಸ್ ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರು ಕೂತ್ಕೊಂಡಿದ್ದಾರೆ. ಈಗ ಇವರಿಬ್ರಲ್ಲಿ ಯಾರು ಚಾಲೆಂಜ್ ವಿನ್ ಆಗ್ತಾರೆ ನೋಡೋಣ. ಇವರಿಬ್ರಲ್ಲಿ ವಿನ್ ಆದರೆ ಸೋತವರು 500 ಕೊಡಬೇಕು, ಆ ಥರ ರೂಲ್ಸ್ ಇದೆ. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಪಾನಿಪುರಿ ಹಾಕೋರು ಈಗ ಸ್ಪೀಡ್ ಆಗ್ತಾ ಇದ್ದಾರೆ. ಹಾಂ ಓಕೆ. ಈಗ ನಮ್ಮ ಅಣ್ಣಂಗೆ ಒಂದಾಗಿದೆ. ಈಗ ನಮ್ಮ ಯಜಮಾನ್ರಿಗೆ ಒಂದಾಗಿದೆ. ಇಬ್ಬರು ಒಂದೊಂದು ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಚೆನ್ನಾಗಿದೆ, ಮುಂದೆ ಹೇಗೆ ತಿಂತಾರೆ ನೋಡೋಣ ಬನ್ನಿ. ಪಾನಿಪುರಿ ಹಾಕೋರು ಸುಸ್ತಾಗ್ತಾರ, ತಿನ್ನೋರು ಸುಸ್ತಾಗ್ತಾರ ನೋಡೋಣ. ವಿಡಿಯೋನ ಲಾಂಗ್ವರೆಗೂ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಇಬ್ರಿಗೂ 2 ಆಗಿದೆ. ನಮ್ಮ ಯಜಮಾನ್ರು ಹೊರಗಡೆ ಚೆನ್ನಾಗಿ ತಿಂತಾರೆ, ಪಾನಿಪುರಿ ಎಲ್ಲ ಲೈಕ್ ಮಾಡ್ತಾರೆ. ನಮ್ಮ ಅಣ್ಣ ಸ್ವಲ್ಪ ಲೈಕ್ ಮಾಡಲ್ಲ, ಅವನಿಗೆ ಮನೆ ಊಟನೇ ಇಷ್ಟ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಮ್ಮ ಅಣ್ಣನೇ ವಿನ್ ಆಗೋದು. ನಮ್ಮ ಅತ್ತಿಗೆಯವ್ರು ಆವಾಗಲೇ ನಮ್ಮ ಅಣ್ಣನ ಪಾರ್ಟಿ ಇದ್ರು, ಈಗ ಅವ್ರ ಅಣ್ಣನ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಯಾರು ವಿನ್ ಆಗ್ತಾರೆ ಗೊತ್ತಾಗ್ತಿಲ್ಲ. 3 ಆಗಿದೆ. ನಮ್ಮ ಯಜಮಾನ್ರು ಸ್ವಲ್ಪ ಸ್ಲೋ, ಹಾಗಾಗಿ ಲೈಟಾಗಿ ತಗೋತಾ ಇದ್ದಾರೆ. ಹಂಗಂತ ಇವ್ರನ್ನ ಇಗ್ನೋರ್ ಮಾಡಬಾರ್ದು. ಈ ಥರ ತಿನ್ಕೊಂಡೇ ವಿನ್ ಆಗಿಬಿಡ್ತಾರೆ. ನಮ್ಮಣ್ಣ ಫಾಸ್ಟಾಗಿ ತಿಂದ್ಬಿಟ್ಟು ಏನು ಮಾಡ್ತಾನೆ ನೋಡೋಣ ಇರಿ. ನನ್ನ ಮಕ್ಕಳು ತುಂಬ ಡಿಸ್ಟರ್ಬೆನ್ಸು. ನನ್ನ ಮಗ ನನ್ನ ಅಳಿಯ ಇಬ್ಬರು ಇದ್ದಾರೆ, ತುಂಬ ತುಂಟರು, ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ನಿಮ್ಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಫ್ರೆಂಡ್ಸ್. ಎಷ್ಟಾಯಿತು? 4. ಇಬ್ಬರು 4 ತಿಂದಿದ್ದಾರೆ. ತಿಂದು ಇಬ್ಬರು ಪ್ಲೇಟ್ ಖಾಲಿ ಮಾಡಿದ್ದಾರೆ. ನಾನು ನಮ್ಮ ಅತ್ತಿಗೆ ತಿನ್ನೋವಾಗ ನನ್ನ ಪ್ಲೇಟಲ್ಲಿ ಹಂಗೇ ಉಳಿದಿರ್ತಿತ್ತು ಫ್ರೆಂಡ್ಸ್. ನಮ್ಮ ಅಣ್ಣನ ಪ್ರಾಬ್ಲಮ್ಮು. ನಮ್ಮ ಹೌದಾ, ನಮ್ಮ ಅತ್ತಿಗೆ ಪ್ರಾಬ್ಲಮ್ಮು ಗೊತ್ತಿಲ್ಲ. ಈಗ ನಮ್ಮ ಅಣ್ಣಂಗೆ 6ನೇದು ಆಗ್ತಾ ಇದ್ದಾರೆ. ನಮ್ಮ ಮಾತಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನಮಗೆ ಸ್ವಲ್ಪ ಹೊಸ್ದಾಗೆ ಸ್ಟಾರ್ಟ್ ಮಾಡ್ತಾ ಇರೋದಲ್ವಾ, ಅಷ್ಟು ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾತಾಡಬೇಕು ಅಂತ. ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಕಲ್ತ್ಕೋತೀವಿ ಫ್ರೆಂಡ್ಸ್. ಈಗ ನಮ್ಮ ಅಣ್ಣನಿಗೆ 7 ಆಯಿತು, ನಮ್ಮ ಯಜಮಾನ್ರಿಗೆ 7ನೇದಾಯಿತು. ನಮ್ಮ ಅಣ್ಣ ವೆಯ್ಟ್ ಮಾಡ್ತಾಯಿದ್ದಾರೆ 8ನೇದಕ್ಕೆ. ಇನ್ನೂ ಸುಸ್ತಾಗಿರೋ ಸೂಚನೆಗಳು ಕಾಣಿಸ್ತಾ ಇಲ್ಲ ಇಬ್ಬರಲ್ಲೂ. ಇನ್ನೂ ಕೊಡಿ, ನಾವು ಎಷ್ಟು ಕೊಟ್ಟರು ತಿಂತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಕೂತಿದ್ದಾರೆ. ನಮ್ಮ ಅತ್ತಿಗೆಯವ್ರ ಪಾಪ ನನಗೋಸ್ಕರ ಸಪೋರ್ಟ್ ಮಾಡೋದಕ್ಕೆ ಅವ್ರು ವರ್ಕ್ ಬಿಟ್ಟು ಬಂದಿದ್ದಾರೆ. ಅವ್ರು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾರೆ IT ಕಂಪ್ನೀಲಿ. ಅದು ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಫ್ಯಾಮಿಲಿ ನೀವು ಕೂಡ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆ ಹೇಳ್ತಾ ಇದ್ದಾರಲ್ಲ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. 9 ಆಗಿದೆ ಇಬ್ರದ್ದು. 9 ಆಗಿದೆಯಂತೆ.
ನಾವು ಇಷ್ಟು ಮಾಡೋಷ್ಟರಲ್ಲಿ ಸುಸ್ತಾದ್ವಿ. ನಮ್ಮ ಅದಕ್ಕೇನು ಸುಸ್ತಾಗಿರಲಿಲ್ಲ, ಅವ್ರು ಇನ್ನೂ ಒಂದು 20ವರೆಗೂ ಹೋಗೋರು. ನಾನೇ ಕ್ವಿಟ್ ಮಾಡಿದ್ರಿಂದ ಅವರು ಸುಮ್ಮನಾದ್ರು. ಸಕ್ಸಸ್ಫುಲಿ 10 ಕಂಪ್ಲೀಟೆಡ್. ಇಬ್ಬರು ಹತ್ತತ್ತು ತಿಂದಿದ್ದಾರಂತೆ. ಇನ್ನೂ ಸುಸ್ತಾದ ಸನ್ನಿವೇಶಗಳು ಕಾಣಿಸ್ತಾ ಇಲ್ಲ. ಗಂಡು ಮಕ್ಳಿಗೂ ಗೊತ್ತಲ್ಲ, ಹೊರಗಡೆ ತಿಂದು ತಿಂದು ಅಭ್ಯಾಸ ಇರುತ್ತೆ. ನಾನು ಯಾಕೆ ಕ್ವಿಟ್ ಮಾಡಿದೆ ಅಂದರೆ ನನಗೆ ಹೊರಗಡೆ ತಿನ್ನೋದಂದರೆ ಒಂಚೂರು ಇಷ್ಟ ಇಲ್ಲ. ಹಂಗಂತ ಇಷ್ಟ ಇಲ್ಲ ಅಂತ ತಿನ್ನೋದೇ ಇಲ್ಲ ನಾನು ಅಂತ ಅಲ್ಲ, ತಿಂತೀನಿ. ಆದರೆ ಇವ್ರ ಲೆವೆಲ್ಲಿಗೆಲ್ಲ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ಅನ್ನೊಂದಾಗಿದೆಯೇ. ಚೆನ್ನಾಗಿ ಓಡ್ತಾ ಇದೆ ವಿಡಿಯೋ, ಪರವಾಗಿಲ್ಲ, ತಿಂತಾ ಇದ್ದಾರೆ. ಪೂರಿ ಖಾಲಿ ಆಗುತ್ತಾ ಇಲ್ಲ ಇವ್ರಿಗೆ ಸುಸ್ತಾಗ್ತಾರ ನೋಡೋಣ. ₹500 ಕೊಟ್ಟಿರೋಣ. ಎಷ್ಟಾಗಿದೆ? ಈಗ 12th one ಸ್ಟಾರ್ಟ್ ಆಗ್ತಿದೆ. 12ನೇ ಪೂರಿ. 13ನೇದು. ನಮ್ಮ ಅಣ್ಣ ನೋಡಿ ಫ್ರೆಂಡ್ಸ್ ಚೀಟಿಂಗ್ ಮಾಡ್ತಾ ಇದ್ದಾನೆ. 12ನೇದಿರೋದು. 12 ಫ್ರೆಂಡ್ಸ್. ಎಷ್ಟಾಗಿದೆ ರೀ? 12. ನಮ್ಮ ಯಜಮಾನರು ಲೆಕ್ಕ ಏನಿಲ್ಲ. ಅಯ್ಯೋ ಎಷ್ಟಾದರೂ ಕೊಡಿ, ನಾನು ತಿಂತಾ ಇರ್ತೀನಿ, ನಿಧಾನಕ್ಕೆ ತಿಂದರೂ ಸರಿ, ನಾನೇ ಗೆಲ್ತೀನಿ ಅಂತ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ಈಗ 13ನೇದಾಯ್ತಾ? ಇದು 13ನೇದು. ನಮ್ಮಣ್ಣ ಇಬ್ಬರು 13 ತಿಂದಿದ್ದಾರೆ. ಯಾರು ಸೋಲ್ತಾರೋ ಯಾರು ಗೆಲ್ತಾರೋ, ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಗಂಡು ಮಕ್ಕಳು ಸ್ಟ್ರಾಂಗು. ನಮ್ಮನೇಲಿ ಫ್ರೆಂಡ್ಸ್, ಬೇರೆ ಕಡೆ ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗು. ಇಲ್ಲಿ ನಮ್ಮನೇಲಿ ನಾನೊಬ್ಳೆ ವೀಕು, ನಮ್ಮ ಅದಕ್ಕೆ ಅವ್ರು ಫುಲ್ ಸ್ಟ್ರಾಂಗು. ಅವ್ರ ಜೊತೆಗೆ 14 ತಿಂದಿದ್ದಾರೆ. ಕಂಪ್ಲೀಟೆಡ್. 15 ತಿಂದಿದ್ದಾರೆ. ಒಂದು 5 ನಿಮಿಷ. 15 ಕಂಪ್ಲೀಟ್ ಆಗಿದೆ. 16ನೇದೀಗ. ನಮ್ಮ ಅಣ್ಣನಿಗೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಅವನು ಹೊರಗಡೆ ತಿಂಡಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಆಗ್ತಾ ಇಲ್ಲ. ನಮ್ಮ ಯಜಮಾನ್ರು ಫುಲ್ ಜೋಶಲ್ಲಿದ್ದಾರೆ. ಯಾಕಂದರೆ ಅವರೇ ವಿನ್ ಆಗಿಬಿಡ್ಬೋದೇನೋ ಅಂತ. ಅವ್ರು ಹೊರಗಡೆ ಏನು ತಿಂದಿಲ್ಲ ಇವತ್ತು, ಹಂಗಾಗಿ ತಿಂತಾ ಇದ್ದಾರೆ. ನಮ್ಮ ಅಣ್ಣನ ಕೈಲಿ ಅಷ್ಟೇ ಅಂತೆ ಫ್ರೆಂಡ್ಸ್ ಆಗೋದು. ಎಷ್ಟನೇದು ಮುಗಿಸಿದ್ರು? 17ನೇ ಪೂರಿಗೆ ಸಾಕು ಅಂತ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಕ್ವಿಟ್ ಮಾಡಿಬಿಟ್ಟ. ನೋಡಿ ಫ್ರೆಂಡ್ಸ್, ನಾವು ಯಾವ ಥರ ಅಣ್ಣ ತಂಗಿ ಅಂತ ನಾವಿಬ್ಬರೇ ಕ್ವಿಟ್ ಮಾಡೋದು. ಇವರಿಬ್ಬರು ಚಾಲೆಂಜಲ್ಲಿ ಫಸ್ಟು ಫ್ರೆಂಡ್ಸ್. ಇದೊಂದು 18 ಆಗುತ್ತೆ. ನೀನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಇಬ್ರದ್ದು ಟೈ ಆಗುತ್ತೆ. ಇನ್ನೊಂದು ತಿಂದರೆ ನೀವು ವಿನ್ನರ್ ಆಗ್ತೀಯ. ನಮ್ಮ ಅಣ್ಣ ಲೂಸರ್ ಆದ, ನಮ್ಮ ಯಜಮಾನ್ರು ವಿನ್ನರ್ ಆದರು. ನಾನು ನಮ್ಮ ಅತ್ತಿಗೆ ಇದರಲ್ಲಿ ನಾನು ಲೂಸರ್ ಆದೆ, ನಮ್ಮ ಅತ್ತಿಗೆ ಅವ್ರು ವಿನ್ನರ್ ಆದರು. ಈಗ ವಿನ್ ಆದವ್ರಿಗೆ ಏನು ಗಿಫ್ಟ್ ಸಿಗುತ್ತೆ ಅಂತ ಇವಾಗಲೇ ಶೇರ್ ಮಾಡ್ತೀವಿ. ಸೋತವರು ವಿನ್ನರ್ಗೆ ಗಿಫ್ಟ್ ಕೊಡಬೇಕು. ಏನು ಗೊತ್ತಾ ಫ್ರೆಂಡ್ಸ್, ಇವರು ಕಂಪ್ಲೀಟ್ ಆಗಿದ್ರು ಚಾಲೆಂಜ್ ಇನ್ನೂ ತೊಗೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆ ಅವರು. ಓಕೆ, ಎಷ್ಟಾಯಿತು? 19. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಮ್ಮ ಅಣ್ಣ ಕ್ವಿಟ್ ಮಾಡ್ದ. ನಮ್ಮ ಯಜಮಾನ್ರು ಎಷ್ಟು ತಿಂದಿದ್ದು? 19 ಅಂತ. 19 ಪಾನಿಪುರಿ ತಿಂದು ವಿನ್ ಆಗಿದ್ದಾರೆ. ನಮ್ಮ ಅಣ್ಣ 17ನೇದಕ್ಕೆ ಕ್ವಿಟ್ ಮಾಡ್ದ. ಈಗ ನಮ್ಮ ಅಣ್ಣ ಸೋತಿರೋದ್ರಿಂದ ಅವನ ಕಡೆಯಿಂದ ನಮ್ಮ ಯಜಮಾನ್ರಿಗೆ 500 ರೂಪೀಸ್ ಪ್ರೈಸ್ ಕೊಡ್ತಾ ಇದ್ದಾರೆ, ಗಿಫ್ಟ್. ಫ್ರೆಂಡ್ಸ್, ಇವಾಗ ನಾವು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಇನ್ನೂ ಬೇರೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾವೇನಾದರೂ ತಪ್ಪು ಮಾಡಿದರೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾವು ಸರಿ ಮಾಡ್ಕೊತೀವಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಫೋಟೋ ಹೊಡ್ಕೊಂಡಿಲ್ಲ ಬಾರೋ.